ನಗರದಲ್ಲಿ ಇವತ್ತು ಗುಣಮಟ್ಟದ ಗಾಳಿ ಸಿಗಬೇಕು ಅಂದರೆ ಅರಣ್ಯ ಬಹಳ ಮುಖ್ಯ, ಗ್ರೀನ್ ಸ್ಪೇಸ್ಗಳು ಬಹಳ ಮುಖ್ಯ. ಗ್ರೀನ್ ಸ್ಪೇಸ್ ಇದ್ರೆ ತಾನಾಗಿ ತಾನೇ ಕಾರ್ಬನ್ ಸಿಂಕ್ಗಳು ಇರುವಂಥದ್ದಾಗುತ್ತೆ, ಪರಿಹಾರ ಕಾಣುವಂಥದ್ದಾಗುತ್ತೆ. ಇವತ್ತು ನಮ್ಮ ನಗರದಲ್ಲಿ 3,000 ಎಕರೆಗಿಂತ ಹೆಚ್ಚು ಎಕರೆ ಜಮೀನನ್ನು ಒತ್ತುವರಿ ಆಗಿರುವಂಥದ್ದು. 3,000 ಎಕರೆಗಿಂತ ಹೆಚ್ಚು ಜಮೀನು. ಹಾಗಾಗಿ ನಾನು ತಕ್ಷಣ ನಿಮ್ಮ ಮೂಲಕ ನಮ್ಮ ಅರಣ್ಯ ಸಚಿವರಿಗೂ ಅವತ್ತು ಕಾಡುಗೋಡಿ ಫಾರೆಸ್ಟ್ ವಿಚಾರದಲ್ಲಿ ಮಾತಾಡಿದೆ. 700 ಎಕರೆ ನೇರವಾಗಿ ಒಬ್ಬರು ಡೆವಲಪರ್ಗಳೇ ಅಲ್ಲಿ ಕಾಡುಗೋಡಿ ಫಾರೆಸ್ಟನ್ನು ರೆವಿನ್ಯೂ ಇಲಾಖೆಯವರು ಹಸ್ತಾಂತರ ಮಾಡ್ಕೊಳ್ತಿರೋದು. ಫಾರೆಸ್ಟ್ ಇಲಾಖೆಯಲ್ಲಿ RTC ಇತ್ತು, ಈಗ ಇದ್ದಕ್ಕಿದ್ದಾಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಹಸ್ತಾಂತರ ಮಾಡ್ಕೊಳ್ತಿರೋದು, KADB ಅವ್ರು ತಗೊಳಕ್ ಹೋಗ್ತಿರೋಂಥದ್ದು. ಈ ರೀತಿ ನಾನಾ ಸಮಸ್ಯೆಗಳನ್ನು ನಿಮಗೆ ಗೊತ್ತಿದೆ. ಬರೀ ಕಾಡುಗೋಡಿ ಫಾರೆಸ್ಟ್ ಏರಿಯಾನೇ 60,000ದಿಂದ 70,000 ಕೋಟಿ ಬೆಲೆ ಬಾಳುತ್ತೆ. 60,000ದಿಂದ ಬರೀ ಕಾಡುಗೋಡಿ ಫಾರೆಸ್ಟ್ ಏರಿಯಾ 60,000ದಿಂದ 70,000 ವ್ಯಾಲ್ಯೂ. ಒಪ್ಕೊಳ್ತೀರಲ್ವ ಸರ್? 3,000 ಎಕರೆ ಇವತ್ತು ಒತ್ತುವರಿ ಆಗ್ತಿರೋಂಥ ಇದನ್ನ ಹೇಗಾರ ಹಿಂದೆ ಪಡೆಯುವಂಥದ್ದು ಮಾಡಿ ನಗರದಲ್ಲಿ ಜನನ ಉಳಿಸ್ಕೊಡಿ ಅಂತ ಕೇಳ್ಕೊತೀನಿ. ಮತ್ತು ಸಿಬ್ಬಂದಿಗಳು, ಈಗಾಗಲೇ ನಮ್ಮ ಪ್ರತಿಪಕ್ಷದ ನಾಯಕರು ಮಾತಾಡಿದ್ದಾರೆ. 198 ವಾರ್ಡ್ ಇದ್ದಾಗಲೇ ಸಿಬ್ಬಂದಿಗಳು ಕೊರತೆ ಇತ್ತು. ಈಗ ನನ್ನ ಕ್ಷೇತ್ರದಲ್ಲೇ ತಗೊಂಡ್ರೆ 3 ಜನ ಅಸಿಸ್ಟೆಂಟ್ ಇಂಜಿನಿಯರ್ ಇಲ್ಲ, 3 ಜನ ಇಲ್ಲ ಅಸಿಸ್ಟೆಂಟ್ ಇಂಜಿನಿಯರ್. ಈಗ 10 ವಾರ್ಡ್ ಮಾಡಿದ್ದಾರೆ, 7 ವಾರ್ಡ್ಗೆ ಅಸಿಸ್ಟೆಂಟ್ ಇಂಜಿನಿಯರ್ ಇಲ್ಲ, 3 ಅಸಿಸ್ಟೆಂಟ್ ಇಂಜಿನಿಯರ್ ಇದೆ. ಈ ರೀತಿ ಸಿಬ್ಬಂದಿಗಳು ಎಲ್ಲದಕ್ಕೂ ತಗೊಂಡಾಗ ಸಿಬ್ಬಂದಿಗಳು ಕೊರತೆ ಇದೆ. ನೀವು ಯಾವ ರೀತಿ ಸ್ಟ್ರಕ್ಚರ್ ಮಾಡ್ತಿರೋ, ಕಾಸ್ಟ್ ಇನ್ನೊಂದು ಮತ್ತೊಂದು ನೋಡಿ ನೀವು ಈ ರೀತಿ ವಿಸ್ತರಣೆಗಳನ್ನು ಸಂಖ್ಯೆನ 198ರಿಂದ 369 ಮಾಡಿದ್ದೀರಾ. 369 ಮಾಡಿ ನೀವು ಸಿಬ್ಬಂದಿ ಎಲ್ಲಿಂದ ಯಾವುದಕ್ಕೆ ಏನು ಕೊಡ್ತಿರೋ? ಬರೀ 150 ಪ್ರೈಮರಿ ಹೆಲ್ತ್ ಸೆಂಟರ್ ಇದೆ ಸರ್. ಪ್ರೈಮರಿ ಹೆಲ್ತ್ ಸೆಂಟರ್ ಪೋಸ್ಟ್ ಸ್ಯಾಂಕ್ಷನ್ ಮಾಡಿ, ಪ್ರೈಮರಿ ಹೆಲ್ತ್ ಸೆಂಟರ್ ಸ್ಯಾಂಕ್ಷನ್ಗೆ ಸರ್ಕಾರಕ್ಕೆ ಬಂದು ಈಗಾಗಲೇ 3 ವರ್ಷ ಆಗಿದೆ. ಈ 3 ವರ್ಷ ಆದ್ರೂ ಇನ್ನೂ ಪ್ರೈಮರಿ ಹೆಲ್ತ್ ಸೆಂಟರ್ ಸ್ಯಾಂಕ್ಷನ್ ಆಗಿಲ್ಲ. ಸೊ ಆರೋಗ್ಯನೂ ಇಲ್ಲ, ಇಂಜಿನಿಯರ್ಗಳು ಇಲ್ಲ, ಬೇರೆ ಬೇರೆ ಸಿಬ್ಬಂದಿಗಳು ಇಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಎತ್ಕಾಣುತ್ತೆ.